ರಾಮ ಪ್ರತಿಷ್ಠಾಪನೆಗೆ ಮಧುವಣಗಿತ್ತಿಯಂತೆ ಸಿದ್ಧವಾಗ್ತಿದೆ ಅಯೋಧ್ಯೆ. ಅಯೋಧ್ಯೆಯ ಧರ್ಮಪಥದಲ್ಲಿ ಸೂರ್ಯ ಸ್ತಂಭ ಸ್ಥಾಪನೆ ಮಾಡಲಾಗಿದೆ. ಧರ್ಮಪಥದಲ್ಲಿ ಒಟ್ಟು 20 ಸೂರ್ಯ ಸ್ತಂಭಗಳನ್ನು ಅಳವಡಿಸಲಾಗಿದೆ. ಲೈಟ್ ಹಾಕಿದಾಗ ಸೂರ್ಯನಂತೆ ಪ್ರಜ್ವಲಿಸಲಿವೆ ಈ ಸೂರ್ಯ ಸ್ತಂಭಗಳು. ಮುಂಬೈ ಮೂಲದ ಕಂಪನಿಯಿಂದ ಸೂರ್ಯ ಸ್ತಂಭ ನಿರ್ಮಾಣವಾಗಿದೆ. ಇತ್ತ ದೃಶ್ಯದಲ್ಲಿ ನೋಡ್ತಾ ಇದ್ದೀವಿ, ಮುಂಬೈ ಮೂಲದ ಕಂಪನಿಯಿಂದ ಸೂರ್ಯ ಸ್ತಂಭ ನಿರ್ಮಾಣ ಆಗಿದೆ. ನ್ಯೂಸ್ ಫಸ್ಟ್ನ ಸ್ಕ್ರೀನ್ ಮೇಲ್ಗಡೆ ಎಕ್ಸ್ಕ್ಲೂಸಿವ್ ದೃಶ್ಯಗಳನ್ನು ನೋಡ್ತಾ ಇದ್ದೀರಿ. 20 ಸ್ತಂಭಗಳನ್ನು ಅಳವಡಿಸಲಾಗಿದೆ. ಅಯೋಧ್ಯೆಯೇ ಸಿದ್ಧವಾಗ್ತಾ ಇದೆ ಮಧುವಣಗಿತ್ತಿಯಂತೆ ರಾಮನ ಪ್ರತಿಷ್ಠಾಪನೆಗೆ. ಈ ಸಂದರ್ಭದಲ್ಲಿ ಅಯೋಧ್ಯೆಯ ಧರ್ಮಪಥದಲ್ಲಿ ಸೂರ್ಯ ಸ್ತಂಭ ಸ್ಥಾಪನೆಯಾಗಿದೆ. 20 ಸೂರ್ಯ ಸ್ತಂಭಗಳನ್ನು ಅಳವಡಿಸಲಾಗಿದೆ. ಲೈಟ್ ಹಾಕಿದಾಗ ಸೂರ್ಯನಂತೆ ಪ್ರಜ್ವಲಿಸುತ್ತೆ ಈ ಸೂರ್ಯ ಸ್ತಂಭಗಳು. ಮುಂಬೈ ಮೂಲದ ಕಂಪನಿಯಿಂದ ಈ ಸೂರ್ಯ ಸ್ತಂಭವನ್ನು ತಯಾರು ಮಾಡಲಾಗಿದೆ. ಇನ್ನು ಅಯೋಧ್ಯೆಯ ರಾಮ ಪ್ರತಿಷ್ಠಾಪನೆಗೂ ಮುನ್ನ ನ್ಯೂಸ್ ಫಸ್ಟ್ ಅಯೋಧ್ಯೆಯಿಂದಲೇ ಗ್ರೌಂಡ್ ರಿಪೋರ್ಟ್ನ ನೀಡ್ತಾ ಬರ್ತಾ ಇದೆ. ಇನ್ನು ಸೂರ್ಯ ಸ್ತಂಭದ ಸ್ಥಾಪನೆಯ ಬಗ್ಗೆ ನಮ್ಮ ಪ್ರತಿನಿಧಿ ಚಂದ್ರಮೋಹನ್ ಸ್ಥಳದಿಂದಲೇ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡ್ಕೊಂಬರೋಣ. ಅಯೋಧ್ಯೆಯಲ್ಲಿ ಜನವರಿ 22ರಂದು ನಡೆಯುವ ರಾಮ ಜನ್ಮಭೂಮಿಯ ರಾಮ ಮಂದಿರದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಈಗ ಅಯೋಧ್ಯೆ ಮಧುವಣಗಿತ್ತಿಯಂತೆ ಸಿಂಗಾರಗೊಳ್ತಾ ಇದೆ. ಅಯೋಧ್ಯೆಯಲ್ಲಿ ಈಗ ಎಲ್ಲೆಲ್ಲೂ ಕೂಡ ರಾಮನಾಮ ಜಪ ಆಗ್ತಾ ಇದೆ. ಮುಖ್ಯವಾಗಿ ಈಗ ಅಯೋಧ್ಯೆಯ ಬೈಪಾಸ್ ನಲ್ಲೂ ಕೂಡ ನಗರದ ಸೌಂದರೀಕರಣದ ಕೆಲಸ ಕೂಡ ನಡೀತಾ ಇದೆ. ನಾನೀಗ ಅಯೋಧ್ಯೆ ಬೈಪಾಸ್ ನಲ್ಲಿರುವ ಧರ್ಮಪಥದಲ್ಲಿದ್ದೇನೆ. ಈ ಧರ್ಮಪಥದಲ್ಲಿ ಈಗ ಸೂರ್ಯ ಸ್ತಂಭಗಳನ್ನು ಅಳವಡಿಕೆಯನ್ನ ಮಾಡಲಾಗಿದೆ. ಮುಖ್ಯವಾಗಿ ಇಲ್ಲಿ 20 ಸೂರ್ಯ ಸ್ತಂಭಗಳನ್ನು ಅಳವಡಿಕೆ ಮಾಡಲಾಗಿದೆ. ಮೇಲ್ಭಾಗದಲ್ಲಿ ಸೂರ್ಯನ ಲೈಟ್ ಅನ್ನು ಹಾಕ್ತಂತ ಸಂದರ್ಭದಲ್ಲಿ ಸೂರ್ಯ ಪ್ರಜ್ವಲಿಸುವಂತೆ ಈ ಕಂಬಗಳನ್ನು ವಿನ್ಯಾಸವನ್ನು ಮಾಡಿರುವಂತದ್ದು ವಿಶೇಷ. ಮುಖ್ಯವಾಗಿ ಇನ್ನೂ 20 ಸೂರ್ಯ ಸ್ತಂಭಗಳನ್ನು ಕೂಡ ಈ ಧರ್ಮಪಥದ ಸತ್ರಂಗಿ ಪೂಲ್ನ ಬಳಿ ಅಳವಡಿಕೆಯನ್ನ ಮಾಡಲಾಗುತ್ತೆ. ಮುಖ್ಯವಾಗಿ ಈ ಸೂರ್ಯ ಸ್ತಂಭಗಳನ್ನ ಮುಂಬೈ ಮೂಲದ ಸನ್ ಸಿಟಿ ಇನೋವೇಷನ್ ಅನ್ನುವ ಕಂಪನಿ ತಯಾರಿಸಿದೆ. 30 ಅಡಿ ಎತ್ತರದ ಈ ಸೂರ್ಯ ಸ್ತಂಭಗಳನ್ನ ಕಾಂಕ್ರೀಟ್ ಪಿಲ್ಲರ್ ನಿಂದ ನಿರ್ಮಾಣವನ್ನ ಮಾಡಲಾಗಿದೆ. ಅಲ್ಲದೆ ದೀಪಗಳ ಹೊದಿಕೆಯನ್ನ ಕಾಪರ್ ಪ್ಲೇಟ್ ನಿಂದ ಅಳವಡಿಕೆಯನ್ನು ಕೂಡ ಮಾಡಲಾಗಿದೆ. ಗಾಜಿನ ಫೈಬರ್ನ ಹೊದಿಕೆಯನ್ನು ಕೂಡ ಹಾಕಲಾಗಿದೆ. ಮುಖ್ಯವಾಗಿ ಈ ರೀತಿಯಾಗಿ ಇಲ್ಲಿ ಅಯೋಧ್ಯೆಯಲ್ಲಿ ನಗರದ ಸೌಂದರೀಕರಣವನ್ನ ಮಾಡಲಾಗ್ತಾ ಇದೆ. ವಿಶಾಲವಾದಂತಹ ರಸ್ತೆಗಳನ್ನು ನಿರ್ಮಾಣ ಮಾಡಲಾಗಿದೆ. ಇದು ಅಯೋಧ್ಯೆ ಗೋರಖ್ಪುರ್ ಬೈಪಾಸ್. ಈಗ ಹೊಸದಾಗಿ ಒಂದು ಅಯೋಧ್ಯೆ ಗೋರಖ್ಪುರ್ ಬೈಪಾಸ್ ಅನ್ನು ಕೂಡ 40 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದೆ. ಜೊತೆಗೆ ಈ ಬೈಪಾಸ್ನ ಸೌಂದರೀಕರಣಕ್ಕಾಗಿನೇ 15 ಕೋಟಿ ರೂಪಾಯಿ ವೆಚ್ಚವನ್ನು ಕೂಡ ಮಾಡಲಾಗ್ತಾ ಇದೆ. ಅದೇ ರೀತಿಯಲ್ಲಿ ಅಯೋಧ್ಯ ನಗರದಲ್ಲೂ ಕೂಡ ಧರ್ಮಪಥ, ಭಕ್ತಿಪಥ ಸೇರಿದಂತೆ 4 ಪಥದ ಕಾರಿಡಾರ್ಗಳನ್ನು ಕೂಡ ನಿರ್ಮಾಣವನ್ನು ಮಾಡಲಾಗ್ತಾ ಇದೆ. ಅಯೋಧ್ಯೆಯ ರಾಮ ಜನ್ಮಭೂಮಿಗೆ ಹೋಗುವಂತಹ ಭಕ್ತರಿಗಾಗಿ ವಿಶಾಲವಾದಂತಹ ಕಾರಿಡಾರ್ಗಳನ್ನ, ರಸ್ತೆಗಳನ್ನ ನಿರ್ಮಾಣ ಮಾಡಲಾಗ್ತಾ ಇದೆ. ಮಧುವಣಗಿತ್ತಿಯಂತೆ ಅಯೋಧ್ಯೆ ಸಿಂಗಾರಗೊಳ್ತಾ ಇದೆ. ಡಿಸೆಂಬರ್ 30ರ ಕಾರ್ಯಕ್ರಮ ಹಾಗೂ ಜನವರಿ 22ರ ಕಾರ್ಯಕ್ರಮಗಳನ್ನ ಅದ್ದೂರಿಯಾಗಿ ನಡೆಸಲಿಕ್ಕೆ ಈಗ ಯೋಗಿ ಆದಿತ್ಯನಾಥ್ ಸರ್ಕಾರ ಎಲ್ಲಾ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ. ಕ್ಯಾಮರಾಮನ್ ರಘು ಜೊತೆ ಚಂದ್ರಮೋಹನ್, ನ್ಯೂಸ್ ಫಸ್ಟ್ ಅಯೋಧ್ಯೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.